ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದು ನಾವು ನೋಡಿದೀವಿ. ಮತ್ತಿಬ್ಬರು ಸಾಕ್ಷಿದಾರರು ಪ್ರತ್ಯಕ್ಷ. ನಮಸ್ಕಾರ. ಧರ್ಮಸ್ಥಳದಲ್ಲಿ ದಿನ ಕಳೆದಂತೆ ಹೊಸ ಬೆಳವಣಿಗೆಗಳು ನಡೀತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತ್ ಹಾಕಿದ್ದೀನಿ ಅಂತ ಪೊಲೀಸರಿಗೆ ದೂರುದಾರ ಭೀಮಾ ಮಾಹಿತಿ ನೀಡಿದ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಬೆಳವಣಿಗೆಗಳು ನಡೀತಾ ಇದೆ. ಧರ್ಮಸ್ಥಳದ ನೇತ್ರಾವತಿ ನದಿ ಪರಿಸರದಲ್ಲಿ ಅಕ್ರಮವಾಗಿ ಮಾನವ ದೇಹಗಳನ್ನ ಹೂಳಲಾಗಿದೆ ಅನ್ನೋ ದೂರನ್ನ ಆಧರಿಸಿ ಸರ್ಕಾರ SIT ರಚನೆಯನ್ನ ಮಾಡಿ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿದೆ. ಭೀಮಾ ಹೇಳಿದ ಹಾಗೆ ಆತ ತೋರಿಸಿರೋ ಜಾಗಗಳಲ್ಲಿ ಬುರುಡೆ ಮೂಳೆಗಳು ಕೂಡ ಸಿಕ್ಕಿದಾವೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಇದೀಗ ಮತ್ತಿಬ್ಬರು SITಗೆ ದೂರನ್ನ ನೀಡಿದ್ದಾರೆ. ಹೌದು, ದೃಶ್ಯ ಮಾಧ್ಯಮಗಳಲ್ಲಿ ತೋರಿಸ್ತಾ ಇರೋ ದೂರುದಾರ ವ್ಯಕ್ತಿಯನ್ನ ಗ್ರಾಮಸ್ಥರಾದ ನಾವು ಗುರುತಿಸಿದೀವಿ. ಆತ ರಹಸ್ಯವಾಗಿ ಜನರಿಗೆ ಕಾಣದಂತೆ ಧರ್ಮಸ್ಥಳ ಗ್ರಾಮದ ವಿವಿಧೆಡೆ ಶವಗಳನ್ನ ಕೊಂಡೊಯ್ದು ಹೂತು ಹಾಕಿರೋದನ್ನ ನಾವು ವಿವಿಧ ಸ್ಥಳಗಳಲ್ಲಿ ನೋಡಿರ್ತೀವಿ ಅಂತ ಇನ್ನಿಬ್ಬರು ಧರ್ಮಸ್ಥಳ ಗ್ರಾಮಸ್ಥರು SITಗೆ ತಿಳಿಸಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆತ ರಹಸ್ಯವಾಗಿ ಹೂತು ಹಾಕಿರೋದಾಗಿ ಭಾವಿಸಿದ್ರು ಗ್ರಾಮಗಳಲ್ಲಿ ಇಂತಹ ವಿಷಯಗಳು ರಹಸ್ಯವಾಗಿ ಉಳಿಯೋದಿಲ್ಲ ಅನ್ನೋದು ತಮಗ್ ತಿಳಿದಿರುತ್ತೆ. ಜನರ ರಕ್ಷಣೆಗೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸ್ಥಾಪಿಸಿರೋ ಈ ವಿಶೇಷ ತನಿಖಾ ದಳಕ್ಕೆ ನಾವು ಸಹಕಾರವನ್ನ ನೀಡಲೇಬೇಕು ಅಂತ ತೀರ್ಮಾನವನ್ನ ಮಾಡಿದೀವಿ. ದೂರುದಾರನು ತೋರ್ತಾ ಇರೋ ಸ್ಥಳಗಳಲ್ಲಿ ಮೃತದೇಹಗಳ ಕಳೆಬರಗಳನ್ನ ಹೊರತೆಗೆಯೋ ಕಾರ್ಯಾಚರಣೆಯಲ್ಲಿ ನಮ್ಮನ್ನ ಒಳಗೊಳಪಡಿಸೋದಕ್ಕೆ ಕೋರ್ತೀವಿ. ಆತ ರಹಸ್ಯವಾಗಿ ಹೂತು ಹಾಕ್ತಾ ಇದ್ದ ಸ್ಥಳಗಳನ್ನ ನಾವು ಎಲ್ಲೆಲ್ಲಿ ನೋಡಿದೀವಿ ಅಂತ ಸ್ವತಂತ್ರವಾಗಿ ತೋರಿಸೋ ಅವಕಾಶವನ್ನ ಕೋರ್ತೀವಿ ಅಂತ ಸಾಕ್ಷಿದಾರರು ತಿಳಿಸಿದ್ದಾರೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಎರಡು ಸಾಕ್ಷಿಗಳ ಪ್ರತ್ಯೇಕ ದೂರನ್ನ ಒಂದೇ ಪ್ರಕರಣದಲ್ಲಿ ವಿಲೀನಗೊಳಿಸಲಾಗಿದೆ. ಕೆಲವು ಮಾಹಿತಿಯನ್ನ ಬಹಿರಂಗಪಡಿಸೋದಕ್ಕೆ ಸಾಧ್ಯವಾಗದ ಕಾರಣ ಅವುಗಳನ್ನ ಪತ್ರದಲ್ಲಿ ಮರೆ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಇಷ್ಟೇ ಅಲ್ಲದೆ ಕೆಲವು ದಿನಗಳ ಹಿಂದೆ ಧರ್ಮಸ್ಥಳದಲ್ಲಿ ಅಪ್ರಾಪ್ತೆ ಮೃತದೇಹಗಳನ್ನ ಪೊಲೀಸರು ಕಾನೂನು ಬಾಹಿರವಾಗಿ ಹೂತಿದ್ದಾರೆ ಅಂತ ದೂರನ್ನ ಸಲ್ಲಿಸಲಾಗಿತ್ತು. ಸಾಮಾಜಿಕ ಹೋರಾಟಗಾರ ಜಯಂತ್ T ಎಂಬುವರು ದೂರನ್ನ ದಾಖಲು ಮಾಡಿದ್ರು. 2002 ಮತ್ತು 2003 ಅವಧಿಯಲ್ಲಿ ಸುಮಾರು 13ರಿಂದ 15 ವರ್ಷದ ಹೆಣ್ಣು ಮಗುವಿನ ಮೃತದೇಹ ರಾಜ್ಯ ಹೆದ್ದಾರಿ 37 ರಸ್ತೆ ಬದಿಯ ಅರಣ್ಯದಲ್ಲಿ ಎಸೆದು ಹೋಗಿದ್ದಾರೆ ಅಂತ ಸ್ಥಳೀಯ ನಿವಾಸಿ ಬೆಳ್ತಂಗಡಿಯ ವೃತ್ತ ನಿರೀಕ್ಷಕ ವ್ಯಾಪ್ತಿಯಲ್ಲಿರೋ ಪೊಲೀಸ್ ಅಧಿಕಾರಿಯವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಮಾಹಿತಿಯನ್ನ ಪಡೆದು ಒಂದು ವಾರದ ನಂತರ ಆಟೋದಲ್ಲಿ ಸುಮಾರು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಸ್ಥಳಕ್ಕೆ ಬಂದ ಪೊಲೀಸ್ ಅಧಿಕಾರಿ ಫೋಟೋವನ್ನ ತೆಗೆದಿದ್ದಾರೆ. ನಂತರ ಸ್ಥಳೀಯರಿಗೆ ಇದು ಸುಮಾರು 35ರಿಂದ 40 ವರ್ಷದ ಹೆಂಗಸು ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ಅದಾದ ಬಳಿಕ 1 ರಿಂದ 2 ಫೀಟ್ ಆಳದ ಹೊಂಡವನ್ನ ತೋಡಿ ಹೆಣ್ಣು ಮಗಳ ಮೃತದೇಹ ಸಿಕ್ಕಿದ ತಕ್ಷಣ ಕಾನೂನು ಚೌಕಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅರಣ್ಯ ಪ್ರದೇಶದಲ್ಲಿದ್ದ ಮೃತದೇಹದ ಮಾಹಿತಿಯನ್ನ ಸ್ಥಳೀಯರು ನೀಡಿದ ತಕ್ಷಣದಲ್ಲಿ ಸ್ಥಳಕ್ಕೆ ಭೇಟಿಯನ್ನ ನೀಡದೆ ಒಂದು ವಾರದ ನಂತರ ಬಂದು ಮೃತದೇಹ ಸಿಕ್ಕಿದ ಸ್ಥಳದಲ್ಲಿ ಮಣ್ಣನ್ನ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಕರಣಗಳನ್ನ ದಾಖಲಿಸಿಕೊಂಡಿಲ್ಲ. ಮೃತದೇಹ ಸಿಕ್ಕಿದ ಸ್ಥಳದ ಮಹಜರು ಕೂಡ ಮಾಡಿಲ್ಲ. ಮೃತದೇಹದ ಮರಣೋತ್ತರ ಪರೀಕ್ಷೆಯೂ ಕೂಡ ನಡೆದಿಲ್ಲ. ಅರಣ್ಯದಲ್ಲಿ ಮೃತದೇಹ ಸಿಕ್ಕ ಬಗ್ಗೆ ಅರಣ್ಯ ಇಲಾಖೆಯವರು ಕೂಡ ಮಾಹಿತಿಯನ್ನ ನೀಡಿಲ್ಲ ಅಂತ ಜಯಂತ್ T ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಧರ್ಮಸ್ಥಳದಲ್ಲಿ ನಡೆದಿರೋ ಅಕ್ರಮಗಳ ಕುರಿತಂತೆ ಇದೀಗ ಒಬ್ಬರಾದ ಮೇಲೊಬ್ಬರಂತೆ ದೂರುಗಳನ್ನ ದಾಖಲು ಮಾಡ್ತಾ ಇದ್ದಾರೆ. ಸದ್ಯ SIT ತನಿಖೆಯೂ ಕೂಡ ಭರದಿಂದ ಸಾಗ್ತಾ ಇದೆ. ಮೊದಲಿಗೆ ಭೀಮಾ ಗುರುತು ಮಾಡಿದ 13 ಜಾಗಗಳನ್ನ ಪರಿಶೀಲನೆ ಮಾಡಲಾಗಿದೆ. ಇದೀಗ ದೂರುದಾರ ಹೊಸ ಸ್ಥಳಗಳನ್ನ ತೋರಿಸಿದ್ದಾರೆ. ಹಾಗೇನೆ SIT ಅಧಿಕಾರಿಗಳು ಹೊಸ ಸ್ಥಳಗಳ ಗುರುತನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದೀಗ ಮುಂದೇನಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.